ಮೇಲಿನಪೇಟೆ ಕೊಪ್ಪ. ನೀವೇನು ಮಾಡ್ಕೊಂಡಿದ್ದೀರಾ? ಮನೇಲಿರೋದು. ಈಗ ನಿಮ್ಗೆ ಎಷ್ಟು 4 ತಿಂಗಳಿಂದ ಬರ್ತಾ ಇಲ್ವಾ? ಅವ್ರ ಬೇಡಿಕೆ ಏನಂತ ಹೇಳಿದರೆ, ಇದಕ್ಕೆ ನಾನೊಬ್ಬ ಸೋಷಿಯಲ್ ವರ್ಕರ್ ಆಗಿ ಹೇಳ್ತಾ ಇದ್ದೀನಿ. ಯಾವ ಪಕ್ಷದ ಸರ್ಕಾರ ಇಲ್ಲಿ, ನಾನು ಪಕ್ಷಕ್ಕೆ ಇರೋದಲ್ಲ ಅಥವಾ ಸರ್ಕಾರಕ್ಕೆ ಇರೋದಲ್ಲ. ಏನಂತ ಹೇಳಿದರೆ, ಏಕಾಏಕಿ ಜನಗಳಿಗೆ ಸಂಧ್ಯಾ ಸುರಕ್ಷೆ, ವಯಸ್ಸಾದವರಿಗೆ, ಅಂಗವಿಕಲರಿಗೆ, ವಿಧವೆಯರಿಗೆ ಅಂತ ಹೇಳಿದರೆ ನಿರ್ಗತಿಕರಿಗೆ ಬರ್ತಾ ಇದ್ದಂಥ ಪೆನ್ಷನನ್ನು ಏನೂ ಕ್ರಮ ಇಲ್ಲದೆ ನಿಲ್ಲಿಸಿದ್ದಾರೆ. ಅಂದರೆ ಎಲ್ಲ ಮನೆಯಲ್ಲಿ ಎಲ್ಲರೂ ಸತ್ತೋಗಿರ್ತಾರೆ ಹೇಳಿ. ನಾನು ಕಂದಾಯ ಇಲಾಖೆಯ ಅಧಿಕಾರಿಗಳ ಮೂಲಕ ಮನೆ ಮನೆ ಹೋಗಿ ಯಾರು ಸತ್ತಿದ್ದಾರೆ, ಯಾರು ಇದ್ದಾರೆ ಅಂತ ನೋಡಿಕೊಂಡು ಪೆನ್ಷನ್ ನಿಲ್ಲಿಸಲಿ. ಎಲ್ಲರಿಗೂ ಏಕಾಏಕಿ ನಿಲ್ಲಿಸಿದರೆ ಇದು ಅಸಮರ್ಥ ಆಗ್ತದೆ. ಪೆನ್ಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಅಸಮರ್ಥ. ನಿಮ್ದು ಯಾವ ಊರು? ನಮ್ದು ಮುಂಚೆ ಲಂಡನ್ ಮನೆ ಮೇಲ್ಪಾಲಕ ಕೂರು. 2 ಹೆಣ್ಮಕ್ಳು ಮದುವೆ ಮಾಡಿಕೊಟ್ಮೇಲೆ ಒಬ್ಬರೇ ಇರೋ ಪರಿಸ್ಥಿತಿ ಆಗಲ್ಲ, ತವ್ರ ಮನೆಗೆ ಹೋಗಿ ಅಂತ ಎಲ್ಲ ಊರವರೆಲ್ಲ ಹೇಳಿದ್ರು. ಅಲ್ಲೂ ಏನೋ ಆಸ್ತಿ ಇರಲಿಲ್ಲ. BPL ತಮ್ಮ ಕರ್ಕೊಂಬಂದು ನೋಡ್ತಾ ಇದ್ದ. ಈಗ ತಮ್ಮನ ಮನೇಲಿದ್ಮೇಲೆ ನನಗೆ ಕಾರ್ಡು ಚೇಂಜ್ ಆಯಿತು. BPL ಕಾರ್ಡ್ ಹೋಯ್ತು, ಅವ್ರ ಕಾರ್ಡಿಗೆ ನೀವು ಸೇರಿ. ಒಂದು ಮನೇಲಿ 2 ಕಾರ್ಡ್ ಕೊಡೋಕ್ಕಾಗಲ್ಲ, ನಿಮ್ಮ ತಮ್ಮನ ಕಾರ್ಡಿಗೆ ನೀವು ಸೇರಿಕೊಳ್ಳಿ ಅಂತ ಹೇಳಿದರು. ಫುಡ್ ಇನ್ಸ್ಪೆಕ್ಟರ್. ಆ ಕಾರ್ಡ್ ಚೇಂಜ್ ಆಗಿ ಈಗ 20 ವರ್ಷದಿಂದ ನಮ್ಗೆ ವಿಧವಾ ವೇತನ ಬರ್ತಾ ಇತ್ತು. ಈಗ 4-5 ತಿಂಗಳಿಂದ ಯಾರಿಗೊಂದು ಆದಾಯ. ಇವತ್ತು ನಾನು ಹೊರಟ್ರೆ 400 ರೂಪಾಯಿ ಸಂಬಳ ನಾನು ತಗೋತೀನಿ, ನಮಗೂ ಬರುತ್ತೆ, ನನ್ನಂಗೆ ಇನ್ನೊಬ್ರಿಗೂ ಬರುತ್ತೆ. ಆದರೆ ಇದು ಪೆನ್ಷನ್ ಆಗಿರೋದು ಹಿಂದಿನ ಒಂದು ಯೋಜನೆ ಇದು, ಈ ಸರ್ಕಾರದ ಯೋಜನೆ ಅಲ್ಲ. ಆ ಸರ್ಕಾರ ಈ ಸರ್ಕಾರ ನಾವು ಹೇಳೋದು. ಈಗ ನಿಮ್ಗೆ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? ನನಗೆ ಏಪ್ರಿಲ್ ತಿಂಗಳಿಂದ 4 ತಿಂಗಳಿಂದ ಬರ್ತಾ ಇದೆ. ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ ಮತ್ತು ಏನು ವಿಧವಾ ವೇತನ, ಇವು 3 ಯೋಜನೆಗಳನ್ನು ಸರ್ಕಾರ ಇವತ್ತು 32,000 ಏನು ಇನ್ಕಮ್ ಸರ್ಟಿಫಿಕೇಟನ್ನು ಕೇಳಿದೆ. ಇದು ನಿಜಕ್ಕೂ ಇದು ತಪ್ಪಾಗಿದೆ ಪರಿಗಣಿಸಿದ್ದಾರೆ. ಹಾಗಾಗಿ ಇವತ್ತು BPL ಕಾರ್ಡು ಏನು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಅನ್ಯಾಯ ಆಗ್ತಿದೆ. ಹಾಗಾಗಿ ತಾವು ದಯಮಾಡಿ ಇದನ್ನು ಹಿಂಪಡೆದು BPL ಕಾರ್ಡಿಗೆ ನೀವು ಏನು ಈ ಮಾನದಂಡವನ್ನು ಮಾಡಿದಿರಿ ಅದನ್ನು ತಾವೆಲ್ಲರೂ ಕೂಡ ಅವರಿಗೆ ಕೊಡುವಂಥ ಕೆಲಸ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ತಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ನಿಮಗೆ ಎಷ್ಟು ತಿಂಗಳಿಂದ ಈಗ ನಿಮಗೆ ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ? ಅವ್ರು ಮೇಡಮ್ ಚೆಕ್ ಮಾಡಿ ಹೇಳಿದರು, ನಮಗೆ ಗೊತ್ತೇ ಬರ್ತಾಯಿತ್ತು. ಮೇಡಮ್ ಚೆಕ್ ಮಾಡಿ ಹೇಳಿದರು ಫೆಬ್ರವರಿಯಿಂದ ಇಲ್ಲ. ಫೆಬ್ರವರಿಯಿಂದ ನಿಮಗೆ ಬರ್ತಾ ಇಲ್ಲ. ಅಲ್ಲಿಗೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈಗ 4-5 ತಿಂಗಳಿಂದ ನಿಮಗೆ ಬರ್ತಾ ಇಲ್ಲ. ಪತ್ರ ಕೊಟ್ಟು ಹೋಗಿದ್ದಾರೆ. ಹೌದಾ? ಎಷ್ಟು ಬರ್ತಾ ಇತ್ತು ನಿಮಗೆ? ಈಗ 1,000. ಅಧಿಕಾರಿಗಳಿಂದ ಏನಾದರೂ ನಿಮಗೆ ತೊಂದರೆ ಇದೆಯಾ? ತೊಂದರೆ ಇಲ್ಲ. ಈಗ ನಿಮಗೆ ನೋಟಿಸ್ ಯಾರು ತಂದು ಕೊಟ್ಟರು? ಅದು ಮಂಡಲವ್ರು ಕೊಟ್ಟರು. ಮಂಡಲವ್ರು ತಂದು ಕೊಟ್ಟಿದ್ದಾರೆ. ಏನೇನು ಕೊಡಬೇಕು ಅಂತ ಕೊಟ್ಟಿದ್ದಾರೆ ದಾಖಲಾತಿಗಳು? ಇದೆಲ್ಲ ಮಾಡ್ಕೊಂಡು ಏನಂತೆ? ಒಂದು ಆದಾಯ ದೃಢೀಕರಣ, ಒಂದು ಪಡಿತರ ಚೀಟಿ, ಜಮೀನಿನ ವಿವರ, ಜಮೀನಿನ ವಿವರ, ವಯಸ್ಸಿನ ಬಗ್ಗೆ ಶಾಲಾ ದಾಖಲೆ. ಅದಕ್ಕೆ ಏನು ಮಾಡಿದ್ದಾರೆ? ಶಾಲಾ ದಾಖಲೆ ಬಗ್ಗೆ ಮರಣ ದೃಢೀಕರಣ ಕೇಳಿದಾರಲ್ಲ, ಮರಣ ದೃಢೀಕರಣ ಯಾರ್ದು? ಮರಣ ದೃಢೀಕರಣ ಅಂದರೆ ಯಜಮಾನ್ ಬೇಕಂತ. ಆಧಾರ ಕಾರ್ಡು, ಆಧಾರ ಕಾರ್ಡ್ ಕೇಳಿದ್ದಾರೆ. ಈಗ 4-5 ತಿಂಗಳಿಂದ ನಿಮಗೆ ಬರ್ತಿಲ್ಲ ಅಲ್ವಾ?